8 ವರ್ಷದಿಂದ ಹೋದ್ರೆ ಡ್ರ್ಯಾಗನ್ ಫ್ರೂಟ್ ಗೊತ್ತೇ ಇರಲಿಲ್ಲ. ಹೌದು, ಜಾಯಿಕಾಯಿ ಬೆಳಿಬೋದು ಅನ್ನೋದು ಗೊತ್ತಿರಲಿಲ್ಲ ಅಲ್ವಾ ಸರ್? ಖಂಡಿತ ಖಂಡಿತ. ಹುಚ್ಚ, ತಲೆ ಕೆಟ್ಟಿದೆ, ಇವನು ಏನೇನೋ ಮಾಡಕ್ಕೆ ಹೋಗ್ತಾನೆ ಅಂತೆಲ್ಲ ಬೈದಿರೋದು ಉಂಟು, ಜನ ಆಡ್ಕೊಂಡು ನಕ್ಕಿದ್ದಾರೆ. ಸರಿ, ಜನರ ಜೀವನ ಕೃಷಿನಲ್ಲಿ ನಿಜವಾಗ್ಲೂ ಬದಲಾವಣೆ ಆಗಿದೆ ಅಥವಾ ಗೌರ್ಮೆಂಟ್ ಮಾಡಿರೋದೆಲ್ಲ ಬರೀ ಪೇಪರಲ್ಲಿ ಉಳ್ಕೊಂಡಿದೆಯಾ? ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಮೂಗಿಗೆ ತುಪ್ಪ ಸವರೋದನ್ನು ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ. ಸ್ಮೆಲ್ಸ್ಗಳ ಕೊಟ್ಟಿಗೆ ಮಾಡ್ಕೊಳ್ಳೋ ವಿಚಾರದಲ್ಲಿರ್ಬೋದು, ಕೃಷಿ ಹೊಂಡ ಮಾಡ್ಕೊಳ್ಳೋದ್ರಲ್ಲಿ ವಿಚಾರ ಇರ್ಬೋದು, ಆಮೇಲೆ ಸಾವಯವಕ್ಕೆ ಎರೆಹುಳು ಗೊಬ್ಬರ ಮಾಡ್ಕೋತೀವಿ ಅನ್ನೋರಿಗಿರ್ಬೋದು. ಈ ಥರ ಇವತ್ತಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾನು ಎಲ್ಲರಂತೆ ಬೆಳೆ ಬೆಳಿಬೇಕಾದ ಕೆಲವೊಂದು ವಸ್ತುಗಳಿಗಿಂತ ಎರೆ ಗೊಬ್ಬರ ಆಗಲಿ, ಕುರಿ ಮಂದೆ ಆಗಲಿ, ಹೊರಮಣ್ಣಾಗಲಿ, ನಮ್ಮದೇ ಆದಂಥ ಕೊಟ್ಟಿಗೆ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ, ಅಥವಾ ನಮಗೆ ಸಿಗ್ತಕ್ಕಂಥ ಇರ್ತಕ್ಕಂಥ ಹಿಂಡಿಗಳು, ಬೇವಿನ ಹಿಂಡಿ ಇರ್ಬೋದು, ಹೊಂಗೆ ಹಿಂಡಿ ಇರ್ಬೋದು, ಅರಳು ಹಿಂಡಿ ಇರ್ಬೋದು, ಈ ಥರ ಇಂಥವನ್ನೆಲ್ಲ ಬಳಸ್ಕೊಂಡು ನಾವು ಸೌಲಭ್ಯಕ್ಕೋಸ್ಕರನೇ ಆ 1 ಎಕರೆ ಆಗಲಿ 10 ಎಕರೆ ಆಗಲಿ ಕೃಷಿ ಮಾಡಬಾರ್ದು. ಸತ್ಯ. ಅಷ್ಟು ವರ್ಷ ಸುದೀರ್ಘ ಪ್ರಯಾಣ ಸರ್, ಇದೊಂಥರ ಖಂಡಿತ ಪ್ರಯಾಣನೇ. ಇದರಲ್ಲಿ ಅವತ್ತಿನ ಕೃಷಿಗೆ 80ರದ್ದು, 90ರದ್ದು, 2000 ಮತ್ತು ಇತ್ತೀಚಿನ ಕೃಷಿಗೆ ಹಂತದಲ್ಲಿ ಬದಲಾವಣೆ ಆಗಿರುತ್ತೆ ಸರ್. ಈಗ ನಾವು ಆಗಲೇ ಮಾತಾಡಿದ್ವಿ, ನಮ್ಮ ಕಡೆ 7-8 ವರ್ಷದಿಂದ ಹೋದರೆ ಡ್ರ್ಯಾಗನ್ ಫ್ರೂಟ್ ಗೊತ್ತೇ ಇರಲಿಲ್ಲ. ಹೌದು, ಜಾಯಿಕಾಯಿ ಬೆಳಿಬೋದು ಅನ್ನೋದು ಗೊತ್ತಿರಲಿಲ್ಲ ಅಲ್ವಾ ಸರ್? ಖಂಡಿತ ಖಂಡಿತ. ಸೊ ಈ ಥರ ಯಾವ ಹಂತದಲ್ಲಿ ಬದಲಾವಣೆಗಳನ್ನು ನೋಡಿದ್ದೀರಾ ಸರ್? ಹೇಗಿತ್ತು ಬೆಳೆಗಳನ್ನು ಬದಲಾವಣೆ ಕಾಣ್ತಕ್ಕದ್ದು ಅಂತಂದರೆ, ನಾವು ಮೊದಲು ಕೃಷಿ ಮಾಡ್ತಕ್ಕಂಥವ್ರು, ನಾವು ಕೃಷಿ ಬೆಳೆಗಳಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥ ಕ್ರಮದಲ್ಲಿ ಬದಲಾವಣೆ ಆಗಿ ನಾವು ಮಾಡಿದಾಗ 4 ಜನಕ್ಕೆ ಕಾಣುತ್ತದೆ ನೋಡ್ಬೋದು. ಹೌದು ಸರ್. ಅಥವಾ 4 ಜನ ಮಾಡಿ ಸಕ್ಸಸ್ ಆದಾಗ ಇನ್ನು 40 ಜನವೋ 400 ಜನವೋ ಸುತ್ತಮುತ್ತ ಎಲ್ಲರೂ ಅನುಸರಿಸ್ಬೋದು. ಯಾರೋ ಮನಸ್ಸು ಮಾಡ್ದಲ್ಲೇ ಮಾಡಿದಾಗ ಇದು ಬದಲಾವಣೆ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಅಪ್ಪ ಹಾಕಿದ ಆಲದ ಮರ ಅಲ್ಲೇ ಇರುತ್ತೆ, ಅದಕ್ಕೆ ಎಲ್ಲರೂ ಜೋತ್ಕೊಳ್ತೀವಿ. ಆದರೆ ಈ ಸ್ಥಿತಿನಲ್ಲಿದ್ದಾಗ ನನಗೆ ಬೇಕಾದಷ್ಟಲ್ಲಿ ನನಗೆ ಹುಚ್ಚ, ತಲೆ ಕೆಟ್ಟಿದೆ, ಇವನು ಏನೇನೋ ಮಾಡೋಕ್ಕೆ ಹೋಗ್ತಾನೆ ಅಂತೆಲ್ಲ ಬೈದಿರೋದು ಉಂಟು, ಜನ ಆಡ್ಕೊಂಡು ನಕ್ಕಿದ್ದಾರೆ. ಸರ್, ಈಗ ಅವಾಗ ನೇಗ್ಲು, ನೊಗ, ಏನೋ ಕುಂಟೆ ಹೊಡಿತಿದ್ವಿ, ಹಸಿರು ಕುಂಟೆ ಎಲ್ಲ. ಇವತ್ತಿನ ಬದಲಾವಣೆಗಳು ಸರ್, ಅವತ್ತು ನಮ್ಮ ಇದರಲ್ಲಿ ನಾನು ಪ್ರಾರಂಭ ಮಾಡಿದ್ದು ಎತ್ತುಗಳ ಬೇಸಾಯದಿಂದಲೇ. ನಾವು ಮೂಲತಃ ಏನು ಸಾಕಷ್ಟು ಬಂಡವಾಳ ಇರ್ತಕ್ಕಂಥ ಏನು ಫ್ಯಾಮಿಲಿನಲ್ಲೂ ನಾವು ಬಂದಿರಲಿಲ್ಲ. ನಾವೇ ಕೈ ಮುಟ್ಟಿ ಎಲ್ಲ ಕೆಲಸನೂ. ಇವತ್ತು ನಾನು ಸುಮಾರು 20 ರಾಸು ತನಕ ನಾನು ಕ್ರಾಸ್ ಬ್ರೀಡ್ ಹಸುಗಳನ್ನು ಸಾಕಿದ್ದೆ. ಅವತ್ತಿಗೂ ನಮ್ಮ ಮನೆ ನಾವೇ ನಮ್ಮ ಮನೆಯವರಾಯಿತು, ನಾನಾಯಿತು, ನಮ್ಮ ಅಣ್ಣ ತಮ್ಮಂದ್ರಾಯಿತು, ನಾವುಗಳೇ ಸೇರಿಕೊಂಡು ನಾವೇ ಹಾಲು ಕರಿತಕ್ಕಂಥದ್ದು, ಅವುಗಳನ್ನು ಕಟ್ಟೋದು, ಬಿಚ್ಚೋದು, ಹಾಲು ಕರಿಯೋದು, ಅವಕ್ಕೆ ಸ್ನಾನ ಮಾಡಿಸೋದು, ಈ ಸಗಣಿ ಬಾಚೋದ್ರಿಂದ ಹಿಡಿದು ಎಲ್ಲವನ್ನೂ ನಾವೇ ಮಾಡ್ತಿದ್ವಿ. ಹಾಗೆ ಆವಾಗ ಎತ್ತುಗಳ ಬೇಸಾಯ 2 ಜೊತೆ ಹೋರಿ ಕಟ್ಕೊಂಡು, ನೀವು ಹೇಳ್ದಂಗೆ ಎಲ್ಲ ಇದ್ದಿದ್ದು. ಅವಾಗ ಹಿಂದೆಲ್ಲ ಜಾಲಿ ಮರ ಅಂತ ಬೆಳೆಯೋರು. ಜಾಲಿ ಮರ, ಬಡವರ ಬೀಟೆ ಅಂತ ಕರೀತಾರೆ. ಬೀಟೆ ಹೆಂಗಿದೆಯೋ ಆ ಮರಕ್ಕೆ ಅದು ಕರಿ ಮರವೇ, ಕರಿ ಜಾಲಿ ಅಂತಲೇ ಕರೀತಾರೆ. ಹೌದು, ಅಷ್ಟು ಈಕ್ವಲ್ ಆಗಿರುತ್ತೆ, ಅಷ್ಟೇ ಹಾರ್ಡ್ ಆಗಿರುತ್ತೆ. ಬಟ್ ಏನೋ ಅದಕ್ಕೆ ಅದ್ರ ಬೆಲೆ ಬರಲಿಲ್ಲ. ಹಾಗಾಗಿ ಆ ಗಾಡಿಗಳಲ್ಲಿ ಸುಮಾರು ಮ್ಯಾಕ್ಸಿಮಮ್ಮು ನಾವು ಉಪಯೋಗಿಸ್ತಾ ಇದ್ದಿದ್ದು ಅದರ ಐಟಮ್ಗೆಲ್ಲವ ಆರೆಕೋಲು, ಪುಟ್ಟಿ ಮರ, ಆಮೇಲೆ ಮೂಕಿ ಆದಿಯಾಗಿ ಇಂಥವಕ್ಕೆಲ್ಲ. ಆಮೇಲೆ ಗುಂಬ ಅಂತ ಹೇಳಿ ಮಧ್ಯೆ ಚಕ್ರ ಆರೆಕೋಲು ಜೋಡಿಸೋದಕ್ಕಿರುತ್ತೆ. ಆಮೇಲೆ ಹೇರ್ ಮರ ಅಂತೇಳಿ ಕೆಳಗಡೆ ಇರ್ಚಿ ಹಾಕೋದಕ್ಕಿರುತ್ತೆ. ಅಂಥವನ್ನೆಲ್ಲ ಜಾಲಿದೆ ಬರ್ತಾ ಇದ್ದಿದ್ದು. ಅದು ಬಿಟ್ಟರೆ ಸಾಗವಾನಿದು ಬರೋದು. ಹಿಂಗೆ ಬೇರೆ ಇದರಲ್ಲೆಲ್ಲ ಮಾಡೋರು. ಆ ಸಾಗವಾನಿ ಮರ ಅಂದ್ರೆ ಏನು, ಪುಟ್ಟಿ ಮರ, ಆರೆಕೋಲು 2 ಸಾಗವಾನಿ, ಇನ್ನು ಉಳಿದದ್ದೆಲ್ಲ ಜಾಲಿದೆಯಾ, ಅದ್ರ ಹೆಸರು ಮಾತ್ರ ಸಾಗವಾನಿ ಗಾಡಿ ಅನ್ನೋರು. ಹೀಗೆ ಅವನ್ನೆಲ್ಲ ಉಪಯೋಗಿಸಿ ನಾವು ಕೃಷಿ ಮಾಡಿದ್ದೀವಿ. ಅವತ್ತಿನ ದಿವಸ ಎಲ್ಲ ಮರದ ನೇಗಿಲು ಬಾಳು ಅಂತ ಹೇಳೋರು. ಆ ತುಂಡಲ್ಲಿ ಅದನ್ನು ಕುಂಟೆ ಆಗಲಿ 1 ಅಡಿಯಿಂದ ಹಿಡಿದು 2 ಅಡಿ 3 ಅಡಿ ಹೆಗ್ಗುಂಟೆ, ಈ ಥರದ ಕೂರಿಗೆ ಇರ್ಬೋದು, ಪ್ರತಿಯೊಂದನ್ನು ಅವತ್ತು ಎಲ್ಲವನ್ನೂ ಕೂಡ ನಮ್ಮ ಕೈಗೆ ಕೆತ್ತನೆ ಕೆಲಸದಲ್ಲೇ ಮಾಡಿ, ಮರದಿಂದಲೇ ಮಾಡ್ತಕ್ಕಂಥ ಇದನ್ನು ಮರಗಳಲ್ಲೇ. ಅಂದರೆ ಆ ಮರದ ನೇಗಿಲಿನ ಬೇಸಾಯ ಇವತ್ತು ಕೂಡ ನಾವು ಏನು ಈಗ ಕಬ್ಬಣದ ಐಟಮ್ಗಳು ಬಂದಿದೆ, ಕಬ್ಬಣದ ನೇಗಿಲುಗಳು, ಟ್ರ್ಯಾಕ್ಟರ್ ನೇಗಿಲುಗಳು ಅಂತೀವಿ, ಆ ಉಳುಮೆ ಇವತ್ತಿಗೂ ಇದರಲ್ಲಿ ಖಂಡಿತ ಏನೋ ಹಂಗಾಮ ಬರೋದಿಲ್ಲ. ಸರ್, ಮುಂದಿನ ಪ್ರಶ್ನೆ, ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಸರ್. ಈಗ ಸುಮಾರು ಜನ ಸರ್ಕಾರಗಳು ಬಂದಿದೆ ಸರ್, ಕಾಂಗ್ರೆಸ್ಸು, BJP, ಯಾವುದೇ ಸರ್ಕಾರ ಆಗಿರ್ಬೋದು, ನಾವು ರೈತರ ಜೀವನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ಸರ್. ಸರ್, ನನಗೆ ಕೆಲವೇ ವರ್ಷದ ನಾಲೆಡ್ಜ್ ಇರೋದ್ರಿಂದ ನಾನು ಡಿಸಿಷನ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ನೀವು ತುಂಬ ವರ್ಷಗಳ ಇತಿಹಾಸ ತಗೊಂಡ್ರೆ ಸರ್, ಜನರ ಜೀವನ ಕೃಷಿನಲ್ಲಿ ನಿಜವಾಗ್ಲೂ ಬದಲಾವಣೆ ಆಗಿದೆ ಅಥವಾ ಗೌರ್ಮೆಂಟ್ ಮಾಡಿರೋದೆಲ್ಲ ಬರೀ ಪೇಪರಲ್ಲಿ ಉಳ್ಕೊಂಡಿದೆಯಾ ಸರ್? ಇಲ್ಲಿ ಯಾವುದೇ ಪಕ್ಷಕ್ಕೆ ಅಂತ ನಾವೇನು ಹೇಳ್ತಿಲ್ಲ ಸರ್, ನಾವು ರೈತರಾಗಿ ಮಾತಾಡ್ತಾ ಇದ್ದೀವಿ. ಖಂಡಿತ. ಇದು ಏನಾಗುತ್ತೆ ಅಂದರೆ, ಕಾಲಸ್ಥಿತಿಗೆ ತಕ್ಕನಾಗಿ ಜನಗಳು ಬದಲಾವಣೆ ಆಗ್ತಾ ಇದ್ದಾರೆ, ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಎಲ್ಲರೂ ಬದಲಾವಣೆ ಆಗಲೇಬೇಕು. ಆದರೆ ಒಂದೇನು ಅಂತಂದರೆ, ಈ ರಾಜಕೀಯ ವ್ಯವಸ್ಥೆ ಒಳಗಡೆ ನಿಜವಾಗಲೂ ರೈತರಿಗೆ ಮೂಲಭೂತ ವ್ಯವಸ್ಥೆನೇ ಇವತ್ತು ಮಾಡೋಕ್ಕಾಗಿಲ್ಲ. ಸ್ವಾತಂತ್ರ್ಯ ಬಂದು 60 ವರ್ಷ ಆಯಿತು, 70 ವರ್ಷ ಆಯಿತು, ಹಿಂಗೆ ಹೋಗ್ತಾ ಇರುತ್ತದು. ಆದರೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಶುದ್ಧವಾದ ಕುಡಿಯೋ ನೀರು ಇನ್ನೂ ನಮ್ಮ ಊರಿಗೆ ತಲುಪಿಲ್ಲ. ಶುದ್ಧವಾದ ನೀರನ್ನೇ ಕೊಟ್ಟಿಲ್ಲ ಅಂತಂದಮೇಲೆ, ಸಿಕ್ಕಿಲ್ಲ ಅಂದಮೇಲೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದಕ್ಕೆ ಇಬ್ಬರು ಹೊಣೆಗಾರರಾಗ್ತಾರೆ. ಹೌದು.
ಅದು ನಮ್ಮನ್ನು ಮುಟ್ಟಕ್ಕಾಗಲಿಲ್ಲ ಅಂದ್ರೆ ಇವತ್ತು ನಾವು ಬೋರ್ವೆಲ್ ಮೇಲೆ ನೀರು ಮೇಲೆ ನೆಚ್ಚಿಗೆ ಆಗಿದ್ವಿ. ಈಗ ಫಿಲ್ಟ್ರ್ ವಾಟರ್ಗಳು ಎಲ್ಲೆಲ್ಲೋ ಬಂದಿದ್ದಾವೆ. ನಮ್ಮೂರಲ್ಲಿ ಇವತ್ತು ಫಿಲ್ಟ್ರ್ ವಾಟರ್ ಯೂನಿಟ್ ಇಲ್ಲ. ನಾವು ಇವತ್ತು ನೀರು ಬೇಕು ಕುಡಿಯೋಕ್ಕೆ ಅಂತಂದರೆ ನಾವು 2-5 ಕಿಲೋಮೀಟ್ರ್ ದೂರ ಹೋಗೇ ತರಬೇಕು. ಸರ್ ಈಗ ಈ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಮೂಗಿಗೆ ತುಪ್ಪ ಸವರೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೆಂಗೋ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಹೌದು. ಹಾಗಾಗಿ ಜನಗಳನ್ನು, ಅದರಲ್ಲೂ ಮೂಲಭೂತವಾಗಿ ರೈತರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸಾಲ, ಸಬ್ಸಿಡಿ, ಸಹಾಯಧನಗಳು, ಆಮೇಲಿಂದ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ. ಸ್ವಂತವಾಗಿ ನಾವು ಚಾಲೆಂಜ್ ಮಾಡಿ ನಾವು ಇದರಲ್ಲೇ ದುಡಿಯೋಣ, ಇದರಲ್ಲೇ ಅಭಿವೃದ್ಧಿ ಹೊಂದೋಣ, ಅದಕ್ಕೆ ಬೇರೆ ಬೇರೆ ಕಷ್ಟಗಳು ಇದ್ದಾವೆ. ನೀರಾವರಿ ವ್ಯವಸ್ಥೆ ಇಲ್ಲ, ವಿದ್ಯುತ್ ಶಕ್ತಿ ವ್ಯವಸ್ಥೆಗಳು ಸರಿಯಾಗಿಲ್ಲ, ಕರೆಂಟೇ ಸರಿಯಾಗಿ ಕೊಡಲ್ಲ, ಇದ್ರೂ ವೋಲ್ಟೇಜ್ ಇರಲ್ಲ, ಬೋರ್ವೆಲ್ ಕೊರ್ಸಿದ್ರೆ ನೀರು ಬರಲ್ಲ. ಆವಾಗ ಅವುಗಳ ಮೇಲೆಲ್ಲ ಡಿಪೆಂಡ್ ಆಗಲೂಬೇಕಾಗತ್ತೆ. ನಾನು ಹೇಳೋದೇನು ಅಂದರೆ ಏನೇನೋ ಕೆಲಸಕ್ಕೆ ಬಾರದ ಸ್ಕೀಮ್ಗಳನ್ನು ಮಾಡಿ ಇಲ್ಲದ ಹಣನೆಲ್ಲ ವ್ಯಯ ಮಾಡಿ ಈ ಥರ ಕೊಡೋ ಬದಲು ಪರ್ಮನೆಂಟ್ ಸೋರ್ಸ್ ಮೂಲಭೂತ ಸೌಕರ್ಯನ ಮಾಡಿ ರೈತರಿಗೆ ಒದಗಿಸಿದ್ರೆ ರೈತರುಗಳು ಆವಾಗ ತಾನಾಗೆ ಸಬಲರಾಗ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡೋವಂಥ ಸ್ಥಿತಿಗೆ ಬರ್ತಾರೆ. ಅವ್ರನ್ನ ಏನು ಬೇಕಾದ್ರೂ ಬಲವಾಗಿ ಮಾಡೋವಂಥ ಸ್ಥಿತಿಗೆ ಬಂದ್ಬಿಟ್ರೆ ಅವ್ನು ಇವ್ರ ಮಾತು ಕೇಳಲ್ವಲ್ಲ ನಾಳೆ ಸರ್. ಸತ್ಯ. ಅದಕ್ಕೋಸ್ಕರ ಅವ್ರು ಅಲ್ಲೇ ಇರ್ತಾರೆ, ನಮ್ಮನ್ನು ಇಲ್ಲೇ ಇಟ್ಕೊಂಡಿರ್ತಾರೆ ಅವರು. ಸರ್, ನಾನು ನಿಮ್ಮ ಜೊತೆ ಒಂದು ಸಲ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ನೀವು ಕೃಷಿ ಬಜೆಟಲ್ಲಿ ಸಹ ಕೆಲವು ಸರ್ಕಾರಗಳ ಜೊತೆ ಕೆಲಸ ಮಾಡಿದ್ರಿ ಅಂತ. ಸರ್, ಮುಂದಿನ ಪ್ರಶ್ನೆ ಏನಂತಂದರೆ ಸರ್, ಸಿಕ್ಕಿಂ ನಿಮಗೆ ಗೊತ್ತು ನಮ್ಮ ಪ್ರಪಂಚದಲ್ಲೇ ಮೊದಲನೇ ಆರ್ಗ್ಯಾನಿಕ್ ಸ್ಟೇಟ್, ಮೊದಲ ಸಾವಯವ ರಾಜ್ಯ. ಅದು ನಮಗೆ ಒಂದು ಹೆಮ್ಮೆ ನಮ್ಮ ದೇಶಕ್ಕೆ. ಸರ್, ಅಲ್ಲಿ ಏನು ಮಾಡಿದ್ರು ಅಂತಂದರೆ ಅವರು ತಾಲೂಕು ಹಂತದಲ್ಲಿ, ಗ್ರಾಮ ಪಂಚಾಯಿತಿ ಹಂತದಲ್ಲಿ ಎಕ್ಸ್ಪರ್ಟ್ಗಳನ್ನ ತಂದು ಅವರ ಮೂಲಕ ರೈತರನ್ನ ಬದಲಾಯಿಸಿ ಒಳ್ಳೆ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇಡೀ ರಾಜ್ಯನೇ ಬದಲಾಯಿಸಿದ್ರು ಸರ್. ಇಲ್ಲಿ ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಈ ಥರ ಏನಾದರೂ ಮಾಡ್ಬೋದಾ? ಮಾಡ್ತಿದ್ರೆ ಅಥವಾ ಎಷ್ಟೊಂದು ಯೋಜನೆಗಳು ಮಾಡ್ತಿರ್ತಾರೆ ಸರ್, ಏನಕ್ಕೆ ಬದಲಾವಣೆ ಆಗ್ತಿಲ್ಲ? ಇದು ಏನಾಗಿದೆ ಅಂದರೆ, ಹೇಳಬೇಕು ಅಂದರೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿದ್ದಾಗ ಯಡಿಯೂರಪ್ಪನವ್ರದ್ದು BJP ಗೌರ್ಮೆಂಟು ಮೊದಲ ಬಾರಿ ಬಂದಾಗ ಈ ಸಾವಯವ ಕೃಷಿ ಮಾಡಬೇಕು ಅಂತಲೇ ಸಾವಯವ ಕೃಷಿಗೆ ಅವರು 200 ಕೋಟಿ ಹಣನ ಪ್ರತಿ ವರ್ಷ ಬಡ್ಜೆಟಲ್ಲಿ ರಿಸರ್ವ್ ಮಾಡಿದರು. ನಮ್ಮ ರಾಜ್ಯದಲ್ಲೂ ನಡೀತು ಸಾವಯವ ಕೃಷಿ ಮಿಷನ್ ಅಂತ ಹೇಳ್ಬಿಟ್ಟು 176 ತಾಲ್ಲೂಕಲ್ಲೂ ಆ ಫಂಡ್ಗಳನ್ನು ಇಟ್ಟು ಜಾರಿಗೆ ತಗೊಂಬಂದು ಪ್ರತಿ ತಾಲ್ಲೂಕಲ್ಲೂ ಕೂಡ ಅದರದ್ದೇ ಆದಂಥ ಒಂದು ನಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಸಂಘಟನೆಗಳನ್ನು ಮಾಡಿ ಕೃಷಿ ಮಿಷನ್ ಅಡಿನಲ್ಲಿ ಆ ಸಾವಯವಕ್ಕೆ ಒತ್ತು ಕೊಟ್ಟು ಅದನ್ನು ಬೇಕಾದಷ್ಟು ವ್ಯವಸ್ಥೆ ಮಾಡಿದರು. ನಾನು ಕೂಡ ಅದರಲ್ಲಿ ಅದು ಇರೋವರೆಗೂ ಕೂಡ ಒಬ್ಬ ನಿರ್ದೇಶಕನಾಗಿ ನಾನು ನಮ್ಮ ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಅನುದಾನಗಳನ್ನು ಕೊಟ್ಟದ್ದನ್ನು ನಾವು ಎಲ್ಲರ ಮನೆ ಬಾಗಿಲಿಗೂ ನಾವೇ ತಗೊಂಡೋಗಿ ಯಾವುದೇ ಮಧ್ಯವರ್ತಿಗಳು ಇಲ್ದಲೇ ಅಥವಾ ಅವರಿಗೆ ಲಂಚ ಗಿಂಚ ಇದೇನೂ ಇಲ್ದಲೇ ಕಾಮಗಾರಿಗಳನ್ನು ಮಾಡಿಸ್ಕೊಟ್ಟು, ಕಾಮಗಾರಿಗಳು ಅಂದರೆ ಈಗ ಗೋಬರ್ ಗ್ಯಾಸ್ ಇರ್ಬೋದು ಯೂನಿಟ್ಟು. ನಾನು 28 ವರ್ಷ ಕಾಲ ಗೋಬರ್ ಗ್ಯಾಸ್ ಯೂನಿಟಲ್ಲಿ ನನ್ನ ಹಸುಗಳು ಸಾಕಾಣಿಕೆ ಒಳಗಡೆ ಅದನ್ನು ಮಾಡಿದ್ದೀನಿ, ಮಾಡ್ಕೊಂಡು ಬೇಕಾದಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಇಲ್ಲದೇ ಇರೋರಿಗೆ ಅದನ್ನು ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡಿಸಿ, ಮತ್ತು ತಿರ್ಗಾ ನಮಗೆ ಹಸುಗಳ ಕೊಟ್ಟಿಗೆ ಮಾಡ್ಕೊಳ್ಳೋ ವಿಚಾರದಲ್ಲಿರ್ಬೋದು, ಕೃಷಿ ಹೊಂಡ ಮಾಡ್ಕೊಳ್ಳೋದ್ರಲ್ಲಿ ವಿಚಾರ ಇರ್ಬೋದು, ಆಮೇಲೆ ಸಾವಯವಕ್ಕೆ ಎರೆಹುಳು ಗೊಬ್ಬರ ಮಾಡ್ಕೊತೀವಿ ಅನ್ನೋರಿಗಿರ್ಬೋದು. ಈ ಥರ ಬೇಕಾದಷ್ಟು ಸೌಕರ್ಯಗಳಲ್ಲಿ ಏನು ಬಂದಿರುತ್ತೋ ಅದನ್ನೆಲ್ಲ ನಾವು ತಲುಪಿಸಿ ಸುಮಾರು ವರ್ಷ ಕಾಲ ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಸುಮಾರು ಈಗ ಒಂದು 25 ವರ್ಷದಲ್ಲೇ ನೀವು ಕೇಳಿರ್ಬೋದು, ಹಾಸನ FM ಸ್ಟೇಷನಲ್ಲಿ ವಿಜಯ್ ಅಂಗಡಿ ಅವರು ಅಂಥೇಳಿ ಇದ್ದಾರೆ ಸರ್. ಅಷ್ಟು ನಾಲೆಡ್ಜ್ ಇಲ್ಲ. ಇರಲಿ, ಅವರು ಇತ್ತೀಚೆಗೆ ಮಡಿಕೇರಿ ಟ್ರಾನ್ಸ್ಫರ್ ಆಗಿತ್ತು, ಮತ್ತೆ ವಾಪಸ್ ಈಗ ಹಾಸನ ಇದಕ್ಕೆ ಬಂದಿದ್ದಾರೆ. ನಾವೆಲ್ಲ ಒಂದು ಪರಿಸರ ಪ್ರಿಯರ ಸಂಘಟನೆ ಅಂತ ಮಾಡಿಕೊಂಡು ಸುಮಾರು 25 ವರ್ಷದ ಹಿಂದೆ ಅಲ್ಲೂ ಕೂಡ ಮಾಡಿ ನಾವು ಪುಣ್ಯಭೂಮಿ ಅಂತೇಳಿ ಒಂದು ಹಾಸನದ ಹತ್ರ ಒಂದು ಭೂಮಿಯನ್ನು ನಾವೇ ಎಲ್ಲ ಸದಸ್ಯರುಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಬಂಡವಾಳ ಹಾಕಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ನಾವೆಲ್ಲ ಸಂಘಟಿತರಾಗಿ ಅದನ್ನು ಮಾಡಿ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಜನಗಳಲ್ಲಿ ಒಂದು ಸಭೆಗಳನ್ನು ಸೇರಿಸಿ ಪ್ರತಿಯೊಬ್ಬ ರೈತನ ತೋಟದಲ್ಲೂ ಪ್ರತಿ ತಿಂಗಳು ಒಂದೊಂದು ಸಭೆ ಅಂತ ಹೇಳಿ ಮಾಡಿ ಅದರ ಅರಿವು ಮೂಡಿಸೋದಕ್ಕೆ ಸಾಕಷ್ಟು ಜನ ಅಲ್ಲಿ ಸುತ್ತಮುತ್ತನವ್ರು ಇರ್ಬೋದು, ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಸದಸ್ಯರುಗಳಿರ್ಬೋದು, ಬರೀ ಸಾವಯವ ಕೃಷಿ ಮೇಲೆ ಚರ್ಚೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಬೆಳೆ ಹೆಂಗೆ ಬೆಳಿಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರವಾಸಗಳು, ಸಾವಯವ ಕೃಷಿಕರು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಅಂಥ ಕಡೆಗೆಲ್ಲ ಪ್ರವಾಸನೂ ಹೋಗಿ ಅಧ್ಯಯನ ಪ್ರವಾಸಗಳನ್ನು ಮಾಡಿ ಇವನ್ನೆಲ್ಲ ನಾವು ಆವಾಗಿನಿಂದಲೂ ನಾವೇ ಒಂದು ಸ್ವಯಂ ಪ್ರೇರಿತರಾಗಿ ಇದನ್ನೆಲ್ಲ ಮಾಡ್ಕೊಳ್ತಾ ನಮ್ಮ ಸಂಘಟನೆ ಒಳಗೆ ಮಾಡ್ತಾ ಬಂದಿದ್ದು. ಸಾವಯವ ಕೃಷಿ ಮಿಷನಲ್ಲೂ ಮಾಡ್ಕೊತಾ ಬಂದೆ. ಇದು ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಗೌರ್ಮೆಂಟ್ಗಳು ಬದಲಾವಣೆ ಆಗ್ತಾ ಹೋದಂಗೆ ಅವ್ರು ಮಾಡಿದ್ದು ಈ ಗೌರ್ಮೆಂಟ್ ಕಿತ್ತಾಕೋದು, ಈ ಗೌರ್ಮೆಂಟ್ ಮಾಡಿದ್ದು ಮುಂದೆ ಗೌರ್ಮೆಂಟ್ ಕಿತ್ತಾಕೋದು, ಪರ್ಮನೆಂಟಾಗಿ ಯಾವ್ದು ಇರಬೇಕು ಸಾವಯವ ಇರಬೇಕಾದ ನಮ್ಮ ನಿಜವಾಗ್ಲೂ ಮೂಲಭೂತ ಅದು ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲೂ ಬರಬೇಕು. ಇವತ್ತು ಸಿಕ್ಕಿಮು ಅಂತಲ್ಲ, ಸಿಕ್ಕಿಮಲ್ಲಿ ಜನ ಒಪ್ಕೊಂಡ್ರು ಸರ್ಕಾರನ ಅದಕ್ಕೆ ಪ್ರೋತ್ಸಾಹ ಕೊಡ್ತು, ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮದನ್ನು ಇಲ್ಲಿ ಸರ್ಕಾರದಲ್ಲೂ ನಾವು ಸಾವಯವ ಕೃಷಿ ಮಿಷನ್ ಅಂತ ಮಾಡಿ ನಡ್ಕೊಂಬಂದಿದ್ದನ್ನು ನೆಕ್ಸ್ಟ್ ಗೌರ್ಮೆಂಟು ಅಥವಾ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಬಂದರೆ ಕಿತ್ತಾಕ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ? ಬಡ್ಜೆಟಲ್ಲಿ ಹಣನೇ ಹಿಡ್ದೆ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ?
ಈ ಥರದನ್ನೆಲ್ಲ ಪ್ರೋತ್ಸಾಹ ಕೊಡೋದಲ್ಲೇ ಅದನ್ನು ಅಲ್ಲಲ್ಲೇ ಅವರವರೇ ಮುಚ್ತಾ ಬಂದಾಗ ಗಂಡ ಹೆಂಡತಿ ಜಗಳ ಕೂಸು ಬಡವಾಯಿತು. ಹಂಗಾಗಿದ್ದ ಕತೆ ಇಲ್ಲೂ ನಮ್ಮ ರಾಜ್ಯದಲ್ಲೂ ಇವತ್ತಿತ್ತು, ಆ ಮಟ್ಟಕ್ಕೆ ಹೋಗಿತ್ತು. ಏನು ಅಂದರೆ ಇದೆಲ್ಲ ಜನಗಳು ಅರ್ಥ ಮಾಡ್ಕೋಬೇಕು. ಸಾವಯವ ಮಾಡೋದು ನಿಜವಾಗ್ಲೂ ತುಂಬ ಒಳ್ಳೆಯದು. ಯಾಕೆ ನಾನು ಈಗ ನನ್ನ ಕೃಷಿನಲ್ಲೂ ನಾನು ಸುಮಾರು 25 ವರ್ಷದ ಮೇಲಿಂದಲೂ ನಾನು ಸಾವಯವ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಒಲವು ಕೊಟ್ಟು ಮಾಡ್ತಲೇ ಬಂದಿದ್ದೀನಿ. ಗೋಬರ್ ಗ್ಯಾಸ್ 28 ವರ್ಷ ಇಟ್ಕೊಂಡಿದ್ರೆ ಅದು ಸ್ಲರಿ ಉಪಯೋಗಿಸ್ಕೊಂಡು ಬೇಕಾದಷ್ಟು ಬೆಳೆಗಳನ್ನು ಬೆಳೆದೀನಿ. ಮನೆಗೆ ಲೈಟಿಂಗು ಉಪಯೋಗಿಸ್ಕೊಂಡು ಅಥವಾ ಗ್ಯಾಸ್ ಅಡುಗೆಗೆ ಅವಾಗಲೇ ಉಪಯೋಗಿಸ್ಕೊಂಡು ಅದನ್ನೂ ಎಲ್ಲ ಬಳಸ್ತಾ ಇದ್ದೀನಿ. ಇತ್ತೀಚೆಗೆ ಅವೆಲ್ಲ ಕೆಲವು ಸಮಸ್ಯೆಗಳಾಗಿ ಬೇರೆ ಬೇರೆ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗಿದೆ. ಹಾಗೆ ಇಲ್ಲಿ ನಾವು ಮಾಡ್ತಾ ಹೋದಾಗ ಸಾವಯವ ಕೃಷಿನ ಮಾಡೋದೇನು 80 ಭಾಗ ನಾನು ಇವತ್ತು ಸಾವಯವದಲ್ಲೇ ಇದ್ದೀನಿ. ತುಂಬ ಒಳ್ಳೆ ವಿಚಾರ ಸರ್. 20 ಭಾಗ ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ನಾನು ಪೂರ್ತಿ ನಾನು ಅದನ್ನು ಮುಚ್ಕೊಂಡು ಹೇಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ಇವತ್ತಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾನು ಎಲ್ಲರಂತೆ ಬೆಳೆ ಬೆಳಿಬೇಕಾದ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ, ಯಾವುದೋ ಫಂಗಸ್ ಅಟ್ಯಾಕ್ ಆಗುತ್ತೆ, ಇನ್ನೇನೋ ಕೀಟ ಮಾಡಲೇಬೇಕಾಗುತ್ತೆ. ಈಗ ನಾನು ಯಾವುದೋ ನಮ್ಮ ಮನೇಲಿ ನಮ್ಮ ಹಿರಿಯರೊಬ್ರು ಯಾರೋ ಸೀರಿಯಸ್ ಅದ ತಗೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗಿ ನಾನು ಆಯುರ್ವೇದಿಕ್ಕು, ನಾನು ಹೋಮಿಯೋಪತಿ, ನಾನು ಅಲೋ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಇರೋ ಹಾಸ್ಪಿಟ್ಲ್ ಫೆಸಿಲಿಟಿ ಎಲ್ಲಿ ಒಳ್ಳೆ ಡಾಕ್ಟರ್ ಇರ್ತಾರೋ ಅಲ್ಲಿ ತೊಗೊಂಡೋಗಿ ಕೊಟ್ಟಾಗ ಅವ್ರು ಐಸಿಯುನಲ್ಲಿ ಹಾಕೊಂಡು ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಸದ್ಯ ಬದುಕಿ ಬಂದರೂ ಸಾಕು ಅಂತೀವಿ. ಹೌದು ಸರ್. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಏನು ಕೊಟ್ಟರು, ಡಾಕ್ಟ್ರೆ ಇದು ಕೊಡಿ ಅದು ಕೊಡಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ನೀನು ಪೇಷಂಟ್ ಕರ್ಕೊಂಡು ನಡೆಯಪ್ಪ ಆಚೆಗೆ ಅಂತಾರೆ. ಹೌದು ಹೌದು. ಅವಾಗ ನಮಗೆ ಉಳಿದ್ರು ಸಾಕು ಅನ್ನೋ ಸ್ಥಿತಿಗೆ ಬರ್ತೀವಿ. ಹಾಗೆ ಅಂಥ ಅನಿವಾರ್ಯ ಸ್ಥಿತಿನಲ್ಲಿ ಬೆಳೆನ ಉಳಿಸ್ಕೊಂಡು ಮ್ಯಾಕ್ಸಿಮಮ್ ಏನು ಮಣ್ಣನ್ನು ಹಾಳು ಮಾಡಬಾರ್ದು. ಹೌದು. ಬಂದಂಥ ಕೀಟ ರೋಗನ ಹತೋಟಿಗೆ ತಗೊಂಡು ಮತ್ತೆ ನೀವು ವಾಪಸ್ ಸಾವಯವ ಪದ್ಧತಿನಲ್ಲಿ ಈಗ ಬೇವಿನ ಎಣ್ಣೆ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಕೆಲವು ಬೇಕಾದಷ್ಟು ಟ್ರೈಕೋಡರ್ಮಾ, ಸುಡೋಮಾನಸು ಇಂಥದ್ದೆಲ್ಲ ಬೇಕಾದಷ್ಟಿದೆ. ಗೊಬ್ಬರಗಳಲ್ಲಿ ಬಳಸೋದಕ್ಕೆ ಇವತ್ತು ವಿಧಾನಗಳು, ಬಯೋ ಆರ್ಗ್ಯಾನಿಕ್ಸು ಇವೆಲ್ಲ ಬೇಕಾದಷ್ಟು ಬಂದಿದ್ದಾವೆ. ಅವನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಟ್ರೈ ಮಾಡ್ಬೋದು. ಮಿತಿ ಮೀರಿದಾಗ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಕಂಟ್ರೋಲಿಗೆ ತಗೊಂಡು ಮತ್ತೆ ವಾಪಸ್ಸು ನಾವು ಸಾವಯವದಲ್ಲಿ ಮುಂದುವರಿಬೇಕು. ಭೂಮಿನ ಯಾವತ್ತೂ ಮಣ್ಣನ್ನು ಕೆಡಿಸಬಾರ್ದು. ಮಣ್ಣಿಗೆ ಏನಿದ್ರು ಹಸಿರೆಲೆ ಗೊಬ್ಬರ, ಹೊರಮಣ್ಣು, ಫಲವತ್ತಾದ ಹೊರಮಣ್ಣು, ನಮ್ಮ ಕಾಂಪೋಸ್ಟು ಏನು ಇದು ಮಾಡುವಂಥದ್ದು, ನಮ್ಮ ಹಸುಗಳನ್ನು ಸಾಕಾಣಿಕೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಗಾಂಜಲ, ಜೀವಾಮೃತ, ಇನ್ನು ಬೇಕಾದಷ್ಟು ಸಿಗ್ತವೆ ಹೊರಗಡೆ ಮಾರ್ಕೆಟಿನಲ್ಲಿ ಸಿಗ್ತವೆ. ಆದರೆ ಸಿಕ್ಕೋ ವಸ್ತುಗಳಿಗಿಂತ ಎರೆ ಗೊಬ್ಬರ ಆಗಲಿ, ಕುರಿ ಮಂದೆ ಆಗಲಿ, ಹೊರಮಣ್ಣಾಗಲಿ, ನಮ್ಮದೇ ಆದಂಥ ಕೊಟ್ಟಿಗೆ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ, ಅಥವಾ ನಮಗೆ ಸಿಗ್ತಕ್ಕಂಥ ಇರ್ತಕ್ಕಂಥ ಹಿಂಡಿಗಳು, ಬೇವಿನ ಹಿಂಡಿ ಇರ್ಬೋದು, wange ಹಿಂಡಿ ಇರ್ಬೋದು, ಅರಳು ಹಿಂಡಿ ಇರ್ಬೋದು, ಈ ಥರ ಇಂಥವನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಭೂಮಿಯನ್ನು ಫಲವತ್ತಾಗಿ ಇಟ್ಕೊಂಡಾಗ ರೆಸಿಸ್ಟಿಂಗ್ ಪವರ್ ಅದರಲ್ಲೇ ಮಣ್ಣಿನಲ್ಲೇ ಬಂದಿರುತ್ತೆ. ಹೌದು. ಯಾವುದೇ ರೋಗ ರುಜಿನಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿನೂ ಅದಕ್ಕಿರುತ್ತೆ. ಅದಕ್ಕೂ ಮಿತಿಮೀರಿ ಇವತ್ತಿನ ಹವಾಮಾನದಲ್ಲಿ, ಇವತ್ತಿನ ವಾತಾವರಣದಲ್ಲಿ ಕೆಲವೊಂದು ಸಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬರುತ್ತೆ. ಬಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕೇ ವಿನ ಈಗ ಯಾರ್ದೋ ಮನೆಯಲ್ಲಿ ಒಬ್ಬ ತಾಯಿ ಒಂದು ಮಗುನ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ, ಡಾಕ್ಟ್ರೇ ನನ್ನ ಮಗು ನೋಡಿ ಏನಾದರೂ ಕಿರ್ಬೇಳ್ ದಪ್ಪನೇ ಇದೆ, ಹೆಬ್ಬೆಟ್ಟಿನ ದಪ್ಪ ಬಲವಾಗಲೇ ಇಲ್ಲ, ಏನು ಮಾಡಬೇಕು? ನಮ್ಮ ಮನೇಲಿ ಇಲ್ಲೇ ಓಡಾಡ್ತಿದ್ದಾನೆ. ಅಲ್ಲ ಹಂಗಲ್ಲ, ಅದನ್ನು ನಾನು ನೋಡಿ ಹೇಳ್ತಾ ಇಲ್ಲ, ಇದನ್ನು ನಾನು ಸ್ವತಃ ಕಂಡು ಕೇಳಿರತಕ್ಕಂಥದ್ದು. ಅಲ್ಲಿ ಹೋದಾಗ ಡಾಕ್ಟ್ರಿಗೆ ಹೇಳ್ತಾರೆ, ಡಾಕ್ಟ್ರ್ ಏನು ಹೇಳ್ತಾರೆ, ಮಗು ಚೆಕ್ ಮಾಡಿಬಿಟ್ಟು, ನೋಡಮ್ಮ ನಿಮ್ಮ ಮಗು ತುಂಬ ಆರೋಗ್ಯವಾಗಿದ್ದಾನೆ, ಏನೂ ಸಮಸ್ಯೆ ಇಲ್ಲ, ನೀನು ಕೊಡ್ತಕ್ಕಂಥ ಫುಡ್ಗಳ ಕ್ರಮ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಒಳ್ಳೆ ಆಹಾರ, ಹಣ್ಣು, ಹಾಲು, ತರಕಾರಿ, ಸಾಧ್ಯವಾದರೂ ಕೋಳೆ ಮೊಟ್ಟೆ ಇಂಥದ್ದನ್ನೆಲ್ಲ ಕೊಟ್ಕೊಂಡು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡು ಕಾಲಕ್ಕೆ ಇದನ್ನೆಲ್ಲ ಕೊಟ್ಕೊಂಡು ಇದಕ್ಕೊಂದು ಟಾನಿಕ್ ಬರ್ಕೊಡ್ತೀನಿ, ಇದನ್ನು ಹಾಕಮ್ಮ ಅಂತ ಅವ್ರು ಹೇಳ್ತಾರೆ. ಓಕೆ. ನಮ್ಮ ಜನ ಏನು ಮಾಡ್ತಾರೆ, ಅಂಗಡಿಲಿ ಹೋಗೋದು, ಮೆಡಿಕಲ್ ಸ್ಟೋರಲ್ಲಿ ಒಂದು ಕೇಳಿದ್ರೆ ಅವ್ರು 4 ತಗೊಂಡು ಹೋಗೋದು, ಒಂದ್ರ ಮೇಲೆ ಒಂದು ಬರೀ ಅದನ್ನೇ ಉಯ್ಯೋದು, ಹಿಂದಿ ಬಾಕಿನೆಲ್ಲ ಬಿಟ್ಬಿಡೋದು. ಹೌದು. ಹಣ್ಣು ತರಕಾರಿ ಮತ್ತೆ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ಮಗು ಹಿಂಗೆ ದಪ್ಪ ಆಗಲೇ ಇಲ್ಲ ಅಂತಾರೆ. ಹಾಗೆ ನಾವು ಭೂಮಿಯನ್ನು ಯಾವತ್ತೂ ಕೆಡಿಸ್ಕೋಬಾರ್ದು. ಭೂಮಿಯನ್ನು ಸಮತೋಲನವಾಗಿ, ಸಮೃದ್ಧವಾಗಿ, ಸದೃಢವಾಗಿ ಇಟ್ಕೊಂಡಿದ್ರೆ ಆವಾಗ ಟಾನಿಕ್ ರೂಪದಲ್ಲಿ ನಾವು ಇವುಗಳನ್ನೆಲ್ಲ ಬಳಸಬೇಕೇ ವಿನ ತಪ್ಪು ಒಪ್ಪುಗಳು ಬೇರೆ, ಅದರ ಚರ್ಚೆ ಬೇರೆ. ಹೌದು. ನಾನು ಪಾಳೆಕರ್ ಪದ್ಧತಿನೇ ಸರಿ, ನನ್ನ ಸಾವಯವನೇ ಕೃಷಿ ಸರಿ, ಅಥವಾ ಇದನ್ನೇ ಏನು ಕೆಮಿಕಲ್ಸ್ ಉಪಯೋಗದೇ ಸರಿ, ಅದು ಯಾವುದನ್ನು ಪರಾನೂ ಇಲ್ಲ, ವಿರೋಧನೂ ಅಲ್ಲ. ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಯಾವುದನ್ನು ಹೆಚ್ಚಿಗೆ ಉಪಯೋಗಿಸಿದಾಗ ಯಾವುದು, ಈಗ ಅಮೃತನೂ ಕೆಲವೊಂದು ಸಲ ಜಾಸ್ತಿ ಆದಾಗ ವಿಷವಾಗುತ್ತೆ. ಹಾಗಿದ್ದಾಗ ನಾವು ಬಳಸ್ತಕ್ಕಂಥದ್ದು ಸ್ವಲ್ಪ ಸಮಯೋಚಿತವಾಗಿ, ಸ್ವಲ್ಪ ನಮ್ಮ ಬುದ್ಧಿಶಕ್ತಿಗೂ ಒಂಚೂರು ಕೆಲಸ ಕೊಟ್ಟು ನಾವು ಅದನ್ನು ತಿಳ್ಕೊಂಡು ಅದನ್ನು ಮಾಡ್ತಾ ಹೋದಾಗ ಭೂಮಿಯನ್ನು ಸಮೃದ್ಧವಾಗಿ ಇಟ್ಕೊಂಡ್ರೆ ನಿಮ್ಮ ಬೆಳೆನೂ ಸಮೃದ್ಧವಾಗಿರುತ್ತೆ, ನಿಮಗೆ ಬರೋ ಆದಾಯನೂ ನಮಗೆ ಸಮೃದ್ಧವಾಗುತ್ತೆ. ಸರ್, ಈಗ ನಾನೊಬ್ಬ ಸಾಮಾನ್ಯ ರೈತ. ಓಕೆ, ನನಗೆ ಗೊತ್ತಿಲ್ಲ, ನನಗೆ ಶಿಕ್ಷಣ ಕಡಿಮೆ ಇದೆ ಅಂತಂದರೆ, ಅಥವಾ ನನಗೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಆದರೆ ನನ್ನ ಕೃಷಿಗೆ ನಾನು ಕೆಲವೊಂದು ಸೌಕರ್ಯಗಳನ್ನು ಪಡ್ಕೋಬೇಕು. ನನಗೆ ನಮ್ಮ ಊರಲ್ಲಿ ತಲುಪಿಸೋರು ಯಾರೂ ಇರಲ್ಲ. ಅಂಥ ಟೈಮಲ್ಲಿ ಸರ್, ನಾನು ಪ್ರತಿಯೊಬ್ಬ ರೈತರು, ಈಗ ನಾನೊಬ್ಬ ರೈತನಾಗಿ ಬಂದು ನಿಮಗೆ ಕೇಳೋದೇನಂತಂದರೆ, ಮಂಜಣ್ಣಾರೇ, ನಾನು ಗ್ರಾಮ ಪಂಚಾಯತಿಯಿಂದ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಸಾಮಾನ್ಯವಾಗಿ ಯಾವ ಸೌಲಭ್ಯಗಳನ್ನು ಪಡ್ಕೋಬೋದು? ಇದು ಇವತ್ತಿನ ಮಟ್ಟದಲ್ಲಿ ಕೃಷಿಗೆ ನಿಜವಾಗಲೂ ಕೆಲವೆಲ್ಲ ಸರ್ಕಾರದ ಮಟ್ಟದಲ್ಲಿ ಬೇಕಾದಷ್ಟು ಸಾಲ ಸೌಲಭ್ಯ, ಸಹಾಯಧನ ಇವೆಲ್ಲ ಸಿಗ್ತಾ ಇದೆ. ಈ ಸಾಲ ಸೌಲಭ್ಯ, ಸಹಾಯಧನ
ಇವೇನೇನೋ ಸಿಗ್ತಾ ಇದೆಯಲ್ಲ, ಇದಕ್ಕೆ ಆಸೆ ಪಟ್ಟೆ ಜನ ಹೋಗ್ತಿರೋದು ಜಾಸ್ತಿ ಆಗಿದ್ದಾರೆ ವಿನಃ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಹೌದು. ಆಮೇಲೆ ರಾಜಕೀಯ ವ್ಯವಸ್ಥೆ ಒಳಗಡೆ ಯಾರನ್ನೋ ತಲುಪಬೇಕಾದ ಯಾರ್ಯಾರಿಗೋ ತಲುಪ್ತಾ ಇದೆ. ಹೌದು. ಇದು ಹೋಗಬೇಕು ನಿಜವಾಗಲೂ ಯಾರು ಅರ್ಹ ಮತ್ತು ಯಾರು ಅದು ಕರೆಕ್ಟಾಗಿ ಅದಕ್ಕೆ ಮಾಡುವಂಥ ವ್ಯಕ್ತಿ ಇರ್ತಾನೆ ಅವನಿಗೆ ತಲುಪಿದಾಗ ಅದು ಸರಿ ಹೋಗುತ್ತೆ, ಅದರ ಪೂರ್ತಿ ಫಲ ಅವನಿಗೂ ಸಿಗುತ್ತೆ, ಅದರ ಸಾರ್ಥಕವಾಗುತ್ತೆ. ಬಟ್ ಈ ವ್ಯವಸ್ಥೆ ಹಂಗೆ ನಡ್ಕೊಂಬಂದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಅದು ಸಿಕ್ಕಬೇಕು. ನೋಡಿ, ಹಿಂದೆ ಕ್ರಾಪ್ ಇನ್ಶೂರೆನ್ಸ್ ಅಂತ ಜಾರಿ ತಂದರು. ನಾನು ಅವತ್ತು ಯಾತಕ್ಕೋ ಬ್ಯಾಂಕಿಗೆ ಹೋಗಿದ್ದೆ. ಬ್ಯಾಂಕಲ್ಲಿ ಅವತ್ತು ಮ್ಯಾನೇಜರ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಹಿಂಗೆಲ್ಲ ಅವತ್ತೇ ಲಾಸ್ಟ್ ಡೇಟು, ನನಗೆ ಗೊತ್ತಿಲ್ಲ. ಆಮೇಲೆ ಅದನ್ನು ಅವತ್ತು ಅಂದರೆ ಅವತ್ತಿನ ಪರಿಸ್ಥಿತಿಗೆ ಕೂತ್ಕೊಂಡು ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಜನಗಳು ಸಾಕಷ್ಟು ಜನ ಬಂದಿದ್ದರು. ಟೈಮ್ ಕ್ಲೋಸ್ ಆಗೋಯಿತು. ಆದರೂ ಕೂಡ ಹೆಡ್ ಆಫೀಸಿಗೆ ಫೋನ್ ಮಾಡಿ, ಕನ್ಸರ್ನ್ಡ್ ಆಫೀಸ್ಗಳಿಗೆಲ್ಲ ಫೋನ್ ಮಾಡಿ ವಿಷಯನ ತಿಳ್ಕೊಂಡು ಏನಿದೆ ಇದು ಟೈಮಿಂಗ್ಸು ಅದನ್ನು ಎಕ್ಸ್ಟೆಂಡ್ ಮಾಡಿಸಿ ರಾತ್ರಿ ಸುಮಾರು 12 ಗಂಟೆ ತನಕಲೂ ಕೂಡ ಅದನ್ನು ಆವತ್ತಿನ ಡೇಟ್ಗೆ ಇದಾಗುವಂಗೆ ಎಲ್ಲರ ಕೈಲೂ ಕೂಡ ಅವ್ರದ್ದು ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಲೆಕ್ಟ್ ಮಾಡಿ ತೊಗೊಂಡು ಕೊನೆಗೆ ನಾನೇ ಮಾಡ್ಕೊಳ್ಳಿಲ್ಲ. ಸೊ ಹಾಗೆ ಜನಗಳಿಗೆ ಏನು ತಲುಪಬೇಕು ಅದನ್ನು ಎಲ್ಲರೂ ಕೂಡ ಒಂದು ಕೈ ಜೋಡಿಸಿ ಕೆಲಸ ಮಾಡಬೇಕು. ಖಂಡಿತ ಸರ್. ಅದು ತಲುಪಬೇಕು. ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಬೇಕು. ಎಷ್ಟು ತಲುಪಬೇಕೋ ಅಷ್ಟು ತಲುಪಬೇಕು. ಸುಮ್ಮನೆ ಯಾರ್ಯಾರಿಗೋ ತಲುಪಿ ಏನೇನೋ ಆದರೆ ಅದು ಉಪಯೋಗ ಇಲ್ಲ. ಈಗ ನೋಡಿ, ಸೊಸೈಟಿ, ನಾನು ಹೇಳಿದೆ ಇದನ್ನು ನಾನು ಟೀಕೆ ಮಾಡೋಕ್ಕೆ ಹೇಳ್ತಾ ಇಲ್ಲ. ಸೊಸೈಟಿಗಳಲ್ಲೂ ಸಾಲ ತಗೊಳ್ತಾರೆ. ಯಾರೋ ನಿರ್ದೇಶಕರುಗಳಿರ್ತಾರೆ, ಯಾರೋ ಅವರಿಂದ ಹೋಗ್ತಾರೆ, ಅಲ್ಲಿ ಪ್ರೆಸಿಡೆಂಟು, ಅಲ್ಲಿ ಸೆಕ್ರೆಟ್ರಿ, ಬರೀ ಅವ್ರವ್ರ ಬಾಲಂಗೋಚ್ಗಳೇ ಅಲ್ಲಿ ಸಾಲ ತಗೋತಾರೆ. ಹೌದು. ಕೆಲವು ಸಲ ಮುಂಚೆ ನಾನು ಬ್ಯಾಂಕ್ಗಳಲ್ಲಿ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಆರ್ಥಿಕವಾಗಿ ತುಂಬ ನಾನೇನು ಪೈಸಾ ಇಲ್ದಲೇ ನಾನು ಕೃಷಿಗೆ ಶುರು ಮಾಡಿದನು. ನನ್ನ ಹತ್ರ ಒಂದು ನಯಾ ಪೈಸೂ ಇರಲಿಲ್ಲ ಹೇಳಬೇಕು ಅಂದರೆ, ನಾನು ಈ ಕೃಷಿಗೆ ಬಂದು ನಿಂತ್ಕೊಂಡಾಗ. ಅಥವಾ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಹಿರಿಯರಿದ್ದರು, ಅವ್ರಗಳ ಹತ್ರಲ್ಲೂ ಯಾವ ಬಂಡವಾಳನೂ ಇರಲಿಲ್ಲ. 42 ವರ್ಷದಲ್ಲಿ ನಾನು ಹೇಳ್ತಾ ಇರೋದು. ಜೀವನ ಸಾಗಿಸೋದು ಅಷ್ಟು ಆರಾಮಾಗಿ ಸಾಗಿಸ್ತಾ ಇದ್ರು ಅಷ್ಟೇ ಬಂದದ್ರಲ್ಲಿ. ನನಗೆ ಏನೇನೋ ಮಾಡಬೇಕು ಅನ್ನೋ ಕನಸು. ಮಾಡೋಕ್ಕೆ ಹೊರಟಾಗ ಬಂಡವಾಳ ಇಲ್ದಲೇ ಯಾವುದೂ ನಡೆಯಲ್ಲ. ಬ್ಯಾಂಕಿಗೆ ಹೋದರೆ ಸಾಲ ಕೊಡ್ತಿರ್ಲಿಲ್ಲ ಅವಾಗ. ಅದಕ್ಕೆ 108 ಕಾನೂನು ಹೇಳೋರು, 108 ರೆಕಾರ್ಡ್ ಕೇಳೋರು. ಆಮೇಲೆ ಆ ಬ್ಯಾಂಕಿಗೆ ಹೋದರೆ ನ್ಯಾಷನಲೈಸ್ಡ್ ಬ್ಯಾಂಕೇ ಇರ್ಬೋದು, ಅಲ್ಲಿ ಮ್ಯಾನೇಜರ್ಗಳನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥ ಒಂದು ದೊಡ್ಡ ಜಮೀನ್ದಾರರು ಅವ್ರನ್ನ ಅಟಕಾಯಿಸ್ಕೊಂಡು ಅವ್ರ ಗುರುತು ಪರಿಚಯದ ಮೇಲೆ ಅಲ್ಲಿ ಕೂತ್ಕೊಂಡ್ಬಿಡೋರು. ಅವ್ರವ್ರು ಏನು ಬೇಕೋ ಎಲ್ಲ ಫೆಸಿಲಿಟಿ ಪಡ್ಕೊಳ್ಳೋರು. ನಮ್ಮನ್ನು ಕಡೆಗಣಿಸೋರು, ನೋಡ್ತಾನೆ ಇರಲಿಲ್ಲ. ಅದಕ್ಕೆ 108 ರೆಕಾರ್ಡ್ ಹೇಳೋರು. ಅವೆಲ್ಲ ತಂದುಕೊಟ್ರು ಮಾಡೋದು ಡೌಟೇಯ. ಅವತ್ತಿನ ದಿವಸ ಪ್ರೈವೇಟಲ್ಲಿ ಸಾಲಕ್ಕೆ ಹೋಗಿ ಇವತ್ತೇನು ಮೀಟ್ರ್ ಬಡ್ಡಿ ಅಂತಾರಲ್ಲ, ಆ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ 100 ರೂಪಾಯಿ 2 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟು 2,000 ರೂಪಾಯಿ ಯಾರೋ ನಮ್ಮ ನೆಂಟರನ್ನ ಜೊತೆ ಸೇರ್ಕೊಂಡು ಸಾಲ ಕೊಡ್ಸಪ್ಪ ನನಗೆ ಹಿಂಗೆ 2,000 ಬಂಡವಾಳ ಬೇಕು ಅಂತ ಕೊಡಿಸ್ಕೊಂಡು ತಗೊಂಡು ನಾನು ಕೃಷಿ ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಅದೇ ಜಾಗದಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ವ್ಯವಹಾರ ಇಟ್ಕೊಂಡು ಬೇಕಾದಷ್ಟು ದುಡಿದು ನಾನು ಆ ಸಾಲನೆಲ್ಲ ತೀರಿಸಿ ಕೊನೆಗೆ ಬ್ಯಾಂಕ್ಗಳಿಗೆ ಚೇಂಜ್ ಆಗಿ ಬ್ಯಾಂಕ್ಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ, ಆ ಉದ್ದೇಶದಲ್ಲಿ ಬ್ಯಾಂಕ್ಗಳು ಸದುಪಯೋಗವನ್ನು ತಗೊಂಡು ಅಥವಾ ಬೇರೆಯವ್ರಿಗೂ ನನಗೆ ತಿಳಿತು ಅದನ್ನು ಮಾರ್ಗದರ್ಶನ ಕೊಟ್ಟು ನೀವು ಈಗೇನು ಪ್ರತಿಯೊಂದಕ್ಕೂ ಸಾಲ ಕೊಡ್ತಾರೆ. ಪ್ರಾಮಾಣಿಕವಾಗಿ ತಗೋಬೇಕು, ಸದ್ವಿನಿಯೋಗ ಮಾಡ್ಕೋಬೇಕು, ಸಕಾಲಕ್ಕೆ ಕಟ್ಟಬೇಕು, ಮರುಪಾವತಿ ಮಾಡಿ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಬರೀ ಡಿಫಾಲ್ಟ್ರ್ ಆಗೋದು, ಸಾಲ ಮನ್ನಾ ಆಗಲಿ ಅನ್ನೋದು, ಬಡ್ಡಿ ಮನ್ನಾ ಆಗಲಿ, ಈ ಥರದವ್ರು ಜಾಸ್ತಿ ಆಗಿಬಿಡ್ತಾರೆ. ಇದೆಲ್ಲ ಹೋಗಬೇಕು ಸರ್. ಈಗ ಒಬ್ಬ ಜೆನ್ಯೂನ್ ಫಾರ್ಮರ್, ಈಗ ನಾನೇ ಅಂತ ಅಂದ್ಕೊಳ್ಳಿ ಸರ್, 1 ಎಕರೆ ಜಮೀನಿದೆ ನನ್ನ ಹತ್ರ ಅಂತ ಅಂದ್ಕೊಂಡ್ರೆ ನಾನು ಏನು ಸೌಲಭ್ಯ ತೊಗೋಬೋದು ಸಾಮಾನ್ಯವಾಗಿ? ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಬರೀ ಸೌಲಭ್ಯಕ್ಕೋಸ್ಕರನೇ ಆ 1 ಎಕರೆ ಆಗಲಿ 10 ಎಕರೆ ಆಗಲಿ ಕೃಷಿ ಮಾಡಬಾರ್ದು. ಸತ್ಯ ಸರ್. ನಾನು ಒಪ್ತೀನಿ ಅದನ್ನು. ಕೃಷಿ ಮಾಡೋದು ಏನು ಅಂದರೆ, ನಾನು ಇರ್ತಕ್ಕಂಥ ಲಿಮಿಟ್ ಒಳಗಡೆ, ನನಗಿರ್ತಕ್ಕಂಥ ಜವಾಬ್ದಾರಿ ಒಳಗಡೆ, ನನಗಿರೋ ನೀರಾವರಿ ಆಯಿತು, ಭೂಮಿ ಆಯಿತು, ಎಂಥ ಭೂಮಿ ಇದೆ, ಹೇಗಿದೆ, ಇದರಲ್ಲಿ ಎಷ್ಟು ಬೆಳೆ ಬೆಳಿಬೋದು ವರ್ಷಕ್ಕೆ, ಏನು ಬೆಳೆದ್ರೆ ನನಗೆ ಒಂದಿಷ್ಟು ಕಾಳು ಕಡ್ಡಿ ಮನೆಗೂ ಆಗುತ್ತೆ, ಆರ್ಥಿಕವಾದ ಬೆಳೆ ಏನು ಬೆಳೆದಾಗ ನನಗೇನು ಅದರಿಂದ ಒಂದಿಷ್ಟು ಆದಾಯ ಮಾಡ್ತೀನಿ, ಈ ಥರ ಪ್ಲ್ಯಾನೆಡಾಗಿ ಮಾಡಬೇಕು. ಅದಕ್ಕೆ ಸೌಲಭ್ಯಗಳೇನು, ಇವಾಗ ನೀವು ಹನಿ ನೀರಾವರಿ ತಗೊಂಡ್ರೂ ಸಿಗುತ್ತೆ, ಸ್ಪ್ರಿಂಕ್ಲರ್ ತಗೊಂಡ್ರೂ ಸಿಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಎಲ್ಲದಕ್ಕೂ ಸಿಗುತ್ತೆ ಬೇಕಾದಷ್ಟು ಸಹಾಯಗಳು. ಆಮೇಲೆ ಅದ್ರ ಜೊತೆಗೆ ಉಪಕಸಬುಗಳನ್ನು ಮಾಡಬೇಕು. ಅವರು ಬರೀ 1 ಎಕರೆ ಜಮೀನಿದೆ ಅಂತೇಳಿ ಅಲ್ಲಿ ಬಂದಿದ್ದು ಎತ್ತುಗಳೋ ಹಸುಗಳೋ ಯಾರೋ ಸಗಣಿ ಹಾಕಿದ್ದು 2 ಎಕರೆ ಸಗಣಿನೋ 2 ಲೋಡ್ ಟ್ರ್ಯಾಕ್ಟ್ರ್ ಮಾರ್ಕೊಂಬಿಡೋದು, ಅವ್ನ ಜಮೀನಿಗೆ ಉಪಯೋಗಿಸಾಟಿಲ್ಲ ಅದರಲ್ಲಿ ಆದಾಯ ಬರುತ್ತೆ ಅಂತ ಅದು ನೋಡೋದು, ಅಥವಾ ಇನ್ನೇನೋ ವೈಜ್ಞಾನಿಕವಾಗಿ ಅನುಸರಣೆಗಳನ್ನು ಮಾಡಿದಲೇ ಒಳ್ಳೊಳ್ಳೆ ಉತ್ತಮವಾದ ಬೆಳೆಗಳನ್ನು ಬೆಳೆದಲೇ ಪ್ರಪಂಚ ಜ್ಞಾನನ ಸಂಗ್ರಹಿಸದಲೇ ತಿಳಿದವರಿಂದಲೂ ತಿಳ್ಕೊಬೇಕು. ಈಗೇನು ಮೀಡಿಯಾಗಳು ಬೇಕಾದಷ್ಟು ಎಲ್ಲಿ ಬೇಕಾದ್ರೂ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಇವತ್ತು ನನ್ನ ಹತ್ರ ಈ ಸುಮಾರು 40 ವರ್ಷದಲ್ಲಿ ನಾನು ಏನು ಸಂಗ್ರಹಣೆ ಮಾಡಿದೆ, ಅವತ್ತು ಪುಸ್ತಕಗಳಿರ್ಬೋದು, ಯಾವ್ಯಾವುದೋ ಕೆಲವು ಲಿಟ್ರೇಚರ್ಗಳಿರ್ಬೋದು, ಮ್ಯಾಗ್ಝೈನ್ಗಳಿರ್ಬೋದು, ಅಥವಾ ಕೃಷಿ ಪ್ರವಾಸಗಳನ್ನು ಮಾಡಿ ಆಗಲಿ, ಪ್ರೋಗ್ರೆಸಿವ್ ಫಾರ್ಮರ್ಸ್ಗಳನ್ನು ವಿಸಿಟ್ ಮಾಡಿ ಆಗಲಿ, ಅಂಥದ್ರಲ್ಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ಅದನ್ನು. ಅವನ್ನೆಲ್ಲ ಬಳಸ್ತಲೂ ಬಂದಿದ್ದೀನಿ, ಬೆಳೆಸ್ಕೊಂಡು ಬಂದಿದ್ದೀನಿ. ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ತಳಪಾಯ ಇಲ್ದಲೇ ಯಾವುದೇ ಮನೆ ಭದ್ರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸರ್ ಹೌದು.